ಪುರಂದರದಾಸರು ಆ ಕತೆ ಓದಿದಾಗ ಎಲ್ಲರಿಗೂ ಒಂದು ಪಿಕ್ಚರ್ ಬರುತ್ತೆ. ಎಲ್ಲ ಬಿಟ್ಟು ಸನ್ಯಾಸ ತೊಗೊಂಡ್ಬಿಟ್ರು, ಎಂಥ ಗ್ರೇಟ್ ರಾಜ ಆಗಿದ್ದರು. ಎಲ್ಲ ರಿನೌನ್ಸ್ ಮಾಡಿ ಬುದ್ಧ ಅವನು ಎಲ್ಲ ಬಿಟ್ಟು ಹೊಟ್ಟೋದ ಗೌತಮ. ಇದೆಲ್ಲ ಕೇಳಿ ನೋಡಿ ಮಾಡಿದಾಗ ನಿಮ್ಗನ್ಸುತ್ತೆ ಎಲ್ಲ ಬಿಟ್ಬಿಡ್ಬೇಕೇನೋ. ಬೇಡಪ್ಪ, ನಾವಿನ್ನೂ ಬಿಡಲ್ಲ, ನಾವು ಬಿಡಕ್ಕೆ ತಯಾರಿಲ್ಲ, ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಡಿಟ್ಯಾಚ್ ಫ್ರಮ್ ವೆಲ್ತ್ ಅಂದಾಗ ಟ್ರೂ ವೆಲ್ತ್ ಯಾವುದು? ನಿಮ್ಮ ಪ್ರಾಪರ್ಟಿ ಅಲ್ಲ, ಪೊಸೆಷನ್ಸ್ ಅಲ್ಲ, ಮನೆ ಮಠ ದುಡ್ಡು ಕಾಸು ಅಲ್ಲ, ಒಡವೆಗಳಲ್ಲ. ಟ್ರೂ ವೆಲ್ತ್ ಮಾನಸಿಕವಾದದ್ದು. ಇಟ್ ಈಸ್ ಮೆಂಟಲ್. ನಿಮ್ಮ ಸುತ್ತ ಎಲ್ಲ ಬೇಕಾದಷ್ಟು ಲ್ಯಾವಿಶ್ ಆಗಿ ನೀವು ಖುಷಿ ಪಡುವಂಥದ್ದು ವಸ್ತುಗಳು ಬಿದ್ದಿದ್ರೂ ಕೂಡ ನೀವು ಸಿಂಪಲ್ಸಿಟಿ ಅಂತಾರೆ, ಆ ಥರ ಸರಳವಾದ ಮನೋಧರ್ಮ ಆ ವ್ಯಕ್ತಿ ಆಗಿದ್ದರೆ ನಿಮಗೆ ಯಾವುದೂ ಅಂಟ್ಕೊಳ್ಳಲ್ಲ. ಆಲ್ ದಿ ಪೊಸೆಷನ್ಸ್ ನಿಮ್ಮನ್ನು ಕನ್ಸ್ಯೂಮ್ ಮಾಡಲ್ಲ, ನಿಮ್ಮನ್ನು ತಿಂದಾಕಲ್ಲ, ಅದು ನಿಮಗೇನೂ ಮಾಡಲ್ಲ. ನಿಮ್ಮ ಮೈಂಡು ಅಷ್ಟು ಪ್ರಿಪೇರ್ ಆಗಿರುತ್ತೆ. ಯಾರನ್ನ ಹಿಡಿಯುತ್ತದು? ಅನ್ಪ್ರಿಪೇರ್ಡ್ ಮೈಂಡ್. ಆದರೆ ನಾವು ಯಾವ ರೀತಿ ಇರಬೇಕು? ಎಲ್ಲ ಅಬೆಂಡೆನ್ಸ್ ಏನಿದೆ ಹೊರಗಡೆ ಎಂಜಾಯ್ ಮಾಡ್ತಾ ಇರಬೇಕು, ವಿತೌಟ್ ಬೀಯಿಂಗ್ ಕನ್ಸ್ಯೂಮ್ಡ್ ಬೈ ಇಟ್. ದಟ್ ನೀಡ್ಸ್ ಎ ರೈಟ್ ಕೈಂಡ್ ಆಫ್ ಮೈಂಡ್ ಸೆಟ್. ಆದರೆ ಮಾಡ್ರನ್ ಅಬ್ಸೆಷನ್ ಏನು? ಎಲ್ಲ ಏನಾದರೂ ಅಂಟ್ಕೊಳ್ಳೋದು ಎಲ್ಲದಕ್ಕೂ, ಕ್ಷಣಿಕವಾದದ್ದನ್ನು, ಇವತ್ತು ಬಂದು ಹೋಗೋದನ್ನು, ಅಶಾಶ್ವತವಾದದ್ದನ್ನು ಎಲ್ಲವನ್ನ ಹಿಡ್ಕೊಳ್ಳೋದು. ಆ ಹಿಡ್ಕೊಳ್ಳೋದು ಅದು ನಮ್ಮನ್ನು ಕನ್ಸ್ಯೂಮ್ ಮಾಡಿಬಿಡುತ್ತೆ. ಅಲ್ಲಿ ಬಂಧನ. ಅದು ಈಗ ಸದ್ಯಕ್ಕೆ ಮಾಡರ್ನ್ ಅಬ್ಸೆಷನ್. ನಮಗೆ ಬೇಕಾಗಿರೋದು ಮಾನಸಿಕವಾಗಿ ನಾವು ಸಿಂಪಲ್ಲಾಗಿ ಮನಸ್ಸನ್ನು ಟ್ರೈನ್ ಮಾಡಿದರೆ ಸುತ್ತಮುತ್ತ ಏನೇ ವಸ್ತು, ಏನೇ ಇರಲಿ, ವಿಜೃಂಭಣೆ ಏನೇ ಇರಲಿ, ಅದು ನಮ್ಮನ್ನು ಓವರ್ ಪವರ್ ಮಾಡೋದಿಲ್ಲ, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅದಕ್ಕೆ ನಾವು ಯಾರ್ದೋ ಕತೆ ನೋಡ್ಬಿಟ್ಟು ಆ ಟೈಮ್ನಲ್ಲಿ ಅವ್ರಿಗೆ ಹಾಗನ್ಸಿದ್ದು ಅದು ಸರಿ. ಈ ಟೈಮ್ನಲ್ಲಿ ನಾವು ನಮ್ಗೆ ಹೇಗನ್ಸುತ್ತೋ ಒಟ್ಟಲ್ಲಿ ಮನಸ್ಸು ನಾವು ಯಾವಾಗಲೂ ಜಾಗೃತವಾಗಿ ಇಟ್ಕೊಂಡಿರ್ಬೇಕು.